ಇವತ್ತು ಬನಾನಾ ಮಿಲ್ಕ್ ಶೇಕ 3 ವಿಧಾನದಲ್ಲಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ, ನೋಡೋಣ ಬನ್ನಿ. ನಾನು ಮೊದಲಿಗೆ ಡ್ರೈ ಫ್ರೂಟ್ ಜೊತೆ ಬನಾನಾ ಮಿಲ್ಕ್ ಶೇಕ್ ಹೇಗೆ ಮಾಡೋದಂತ ತೋರಿಸ್ತೀನಿ. ಒಂದು ಮಿಕ್ಸಿ ಜಾರ್ ತಗೊಳ್ಳೋಣ. ನಾನು ಬನಾನಾ ಸಿಪ್ಪೆ ಸುಲಿದಿಟ್ಟಿದ್ದೆ, ಈಗ ಅದು ಕಟ್ ಮಾಡಿ ಹಾಕೋಣ ಒಂದು ಮಿಕ್ಸಿ ಜಾರ್ಗೆ. ನೋಡಿ ಈ ಥರ ಸಣ್ಣದಾಗೆ ಎಲ್ಲ ಕಟ್ ಮಾಡಿ ನಾನು ತಗೊಂಡಂಥ 3 ಬನಾನಾ ಕಟ್ ಮಾಡಿ ಹಾಕಿದ್ದೀನಿ. ಬನಾನಾನ ಚಿಕ್ಕದು ತಗೊಂಡಿದ್ದೆ, ನೀವು ಪಚ್ಚ ಬಾಳೆಹಣ್ಣು ತಗೋಬೋದು. ನಾನು ಇವತ್ತು ಮನೇಲಿ ಇದಿತ್ತು, ಹಂಗಾಗಿ ನಾನು ಇದನ್ನು ತಗೊಂಡಿದ್ದೀನಿ. ಇದ್ರ ಜೊತೆ ನಾನು ಅರ್ಧ ಗಂಟೆ ಅಷ್ಟೊತ್ತು ಬಾದಾಮಿನ ನೆನೆಸಿಟ್ಟಿದ್ದೆ. ಎಲ್ಲ ಡ್ರೈ ಫ್ರೂಟ್ಸನ್ನು ನೆನೆಸಿಟ್ಟಿದ್ದೀನಿ ನೋಡಿ, ಅರ್ಧ ಗಂಟೆ ನೆನೆಸಿದ್ದೀನಿ. ಹಾಗಾಗಿ ಡ್ರೈ ಫ್ರೂಟ್ಸ ಹಾಕೋಣ ಒಂದೊಂದೇ. ಈಗ ನಾನು ಬಾದಾಮಿ ಹಾಕ್ತೀನಿ, 10 ರಿಂದ 12 ಬಾದಾಮಿ ಹಾಕಿದ್ದೀನಿ. ಗೋಡಂಬಿನೂ ಅಷ್ಟೇ 15 ರಿಂದ 18 ಗೋಡಂಬಿ ಹಾಕಿದ್ದೀನಿ. ಡ್ರೈ ಫ್ರೂಟ್ ಜೊತೆ ತಾನೇ ಮಾಡೋದು, ಅದಕ್ಕೋಸ್ಕರ ಬಾದಾಮಿ ಗೋಡಂಬಿ ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ. ಈಗ ದ್ರಾಕ್ಷಿ ಒಣ ದ್ರಾಕ್ಷಿನ ನಾನು ನೆನೆಸಿಟ್ಟಿದ್ದೆ. ನಿಮ್ಗೆ ಯಾವುದೋ ಡ್ರೈ ಫ್ರೂಟ್ಸ್ ಬೇಕೋ ಆ ಡ್ರೈ ಫ್ರೂಟ್ಸ್ ಹಾಕೋಬೋದು. ನಾನಿವತ್ತು ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿ ಹಾಕಿದ್ದೀನಿ. ಬೇರೆ ಯಾವುದೇ ಡ್ರೈ ಫ್ರೂಟ್ಸ್ ಇದ್ದರೂ ಹಾಕ್ಕೊಂಡು ನೀವು ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಮಕ್ಕಳಿಗೆ ಡ್ರೈ ಫ್ರೂಟ್ಸ್ ಕೊಟ್ಟರೆ ಹಾಗೆ ತಿನ್ನಲ್ಲ, ಹಂಗಾಗಿ ಈ ಥರ ಯಾವುದ್ರಾಗೋ ಒಂದಕ್ಕೆ ಸೇರಿಸಿ ಮಿಕ್ಸ್ ಮಾಡಿ ಒಂದು ರೆಸಿಪಿ ಮಾಡಿಕೊಟ್ರೆ ಮಕ್ಕಳಿಗೆ ಆವಾಗ ಪೌಷ್ಟಿಕ ಆಹಾರ ಸೇರುತ್ತೆ. ಹಾಗಾಗಿ ನಾನು ಇವತ್ತು ಜ್ಯೂಸ್ ಜೊತೆ ಡ್ರೈ ಫ್ರೂಟ್ಸ್ ಹಾಕ್ತಾಯಿದ್ದೀನಿ ನೋಡಿ. ಎಲ್ಲ ಡ್ರೈ ಫ್ರೂಟ್ಸ್ ಹಾಕಿದ್ದೀನಿ. ಈಗ ಬೆಲ್ಲ ಹಾಕೋಣ. ಜಾಸ್ತಿ ಬೆಲ್ಲ ಬೇಕಾಗಿಲ್ಲ, ಸ್ವಲ್ಪ ಬೆಲ್ಲ ಹಾಕಿದರೆ ಸಾಕು, ಯಾಕಂದರೆ ಬಾಳೆಹಣ್ಣಲ್ಲೇ ಮತ್ತು ಡ್ರೈ ಫ್ರೂಟ್ಸಲ್ಲಿ ಸ್ವೀಟ್ ಇರುತ್ತೆ. ಹಾಗಾಗಿ ಸ್ವಲ್ಪ ಬೆಲ್ಲ ಹಾಕಿದರೆ ಸಾಕಾಗುತ್ತೆ. ಬೆಲ್ಲ ಹಾಕಿದ್ಮೇಲೆ 2 ಏಲಕ್ಕಿ ಸಿಪ್ಪೆ ಸುಲಿದು ಕಾಳು ಮಾತ್ರ ತೆಗೆದಿದ್ದೀನಿ ನೋಡಿ. 2 ಏಲಕ್ಕಿನೂ ಹಾಕಿದ್ಮೇಲೆ ಈಗ ಕಾಯಿಸಿ ಆರಿಸಿರೋಂಥ ಹಾಲು ಒಂದು ಅರ್ಧ ಗ್ಲಾಸ್ ಅಷ್ಟು ಹಾಕೋಣ. ಆಮೇಲೆ ನೋಡ್ಕೊಂಡು ಹಾಕೋಣ. ನಾವು ಬಾಳೆಹಣ್ಣು ಸ್ವಲ್ಪ ಹಾಕಿದ್ದೀವನ ಬಾಳೆಹಣ್ಣು, ಹಂಗಾಗಿ ಹಾಲು ಕಮ್ಮಿ ಹಾಕೋಣ. ಎಲ್ಲ ನುಣ್ಣಗಾದ್ಮೇಲೆ ಮತ್ತೆ ಹಾಕೋಣ. ನಾನು ಅರ್ಧ ಗ್ಲಾಸ್ ಅಷ್ಟು ಹಾಲು ಹಾಕಿದ್ದೀನಿ, ಕಾಯಿಸಿ ಆರಿಸಿದ್ದೀನಿ, ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ, ಕೋಲ್ಡ್ ಆಗಿದೆ. ಹಾಗಾಗಿ ಅದೇ ಹಾಲು ಬಳಸ್ತಾ ಇದ್ದೀನಿ. ಹಾಲು ಹಾಕಿದ್ದಾಯಿತು ನೋಡಿ. ಇವಾಗ ಮಿಕ್ಸಿಗೆ ಹಾಕೊಬರೋಣ. ಡ್ರೈ ಫ್ರೂಟ್ ಮಿಲ್ಕ್ ಶೇಕು ರೆಡಿಯಾಗಿದೆ. ನೋಡೋಣ ಗಟ್ಟಿಯಾಗಿದೆಯಾ ಇಲ್ಲ ಸರಿ ಇದೆಯಾ ಅಂತ. ಸ್ವಲ್ಪ ಗಟ್ಟಿಯಾದರೆ ಇನ್ನೂ ಸ್ವಲ್ಪ ಹಾಲು ಹಾಕೋಣ. ಹಾಗಾಗಿ ನಾನು ನೋಡ್ತಿದ್ದೀನಿ, ಸ್ವಲ್ಪ ಗಟ್ಟಿ ಇದೆ, ಇನ್ನೂ ಸ್ವಲ್ಪ ಹಾಲು ಹಾಕೋಣ ಇದಕ್ಕೆ. ಇದು ಕಾಯಿಸಿರೋ ಅಂಥ ಹಾಲು ಇವಾಗ ಹಾಕ್ಬೋದು, ಮಿಕ್ಸ್ ಮಾಡ್ಬೋದು, ಏನಾಗೋದಿಲ್ಲ. ಹಾಕಿ ಒಂದು ಸ್ಪೂನಲ್ಲಿ ಮಿಕ್ಸ್ ಮಾಡಿದರೆ ಬನಾನಾ ಮಿಲ್ಕ್ ಶೇಕು ರೆಡಿ ಆಗುತ್ತೆ. ಇದು ನಾನು ಇದೇ ಜಾರ್ ಯೂಸ್ ಮಾಡಿದ್ದೀನಿ, ಜ್ಯೂಸ್ ಜಾರ್ ಏನು ಯೂಸ್ ಮಾಡಿಲ್ಲ. ಹಂಗಾಗಿ ನಮ್ಮ ಮನೇಲಿ ಇದೇ ಜಾರ್ ಇತ್ತು, ಇದೇ ಜಾರಲ್ಲೇ ಯೂಸ್ ಮಾಡಿದ್ದೀನಿ. ನಿಮಗೆ ಜ್ಯೂಸ್ ಜಾರ್ ಇದ್ದರೆ ಅದನ್ನು ಯೂಸ್ ಮಾಡ್ಬೋದು. ಇಲ್ಲ ಅದಿಲ್ಲಪ್ಪ ಹೆಂಗಪ್ಪ ಮಾಡೋದಂತ ಏನು ಯೋಚನೆ ಮಾಡೋಂಗಿಲ್ಲ, ಮಾಮೂಲಿ ಜಾರಲ್ಲೇ ನಾವು ಬನಾನಾ ಮಿಲ್ಕ್ ಶೇಕ ಮಾಡ್ಕೋಬೋದು ನೋಡಿ. ರೆಡಿಯಾಗಿದೆ. ಈಗ ಒಂದು ಗ್ಲಾಸ್ಗೆ ಹಾಕೋಣ ನೋಡಿ. ಎಷ್ಟು ಚೆನ್ನಾಗಿ ಬನಾನಾ ಮಿಲ್ಕ್ ಶೇಕ್ ರೆಡಿ ಆಯ್ತಂತ. ಒಂದು ರೀತಿಯ ಬನಾನಾ ಮಿಲ್ಕ್ ಶೇಕು ಡ್ರೈ ಫ್ರೂಟ್ ಜೊತೆ ರೆಡಿಯಾಗಿದೆ. ಮಿಲ್ಕ್ ಶೇಕ್ ರೆಡಿಯಾಗಿದೆ ಡ್ರೈ ಫ್ರೂಟ್ ಜೊತೆ. ನಾನು ನೋಡೋದಕ್ಕೋಸ್ಕರ ಕಲರ್ಫುಲ್ಲಾಗಿ ಮಕ್ಕಳಿಗೆ ಏನೋ ಒಂಥರ ಡಿಫ್ರೆಂಟಾಗಿ ಕಾಣುತ್ತೆ ಈ ಥರ ಎಲ್ಲ ಇಟ್ಟರೆ, ಹಂಗಾಗಿ ಡ್ರೈ ಫ್ರೂಟ್ಸ್ ಇಟ್ಟಿದ್ದೀನಿ. ಡ್ರೈ ಫ್ರೂಟ್ ಜೊತೆ ಬನಾನಾ ಮಿಲ್ಕ್ ಶೇಕ್ ರೆಡಿ ಆಯಿತು. ಈಗ ಬೇಸಿಗೆ ಅಲ್ವಾ, ಯಾವುದು ಕುಡಿದ್ರೂ ಇನ್ನೂ ಕುಡಿಬೇಕು ಅನಿಸುತ್ತೆ. ಹಾಗಾಗಿ ಇವತ್ತು ಮನೇಲಿ ಬನಾನಾ ಇರೋದ್ರಿಂದ ನಾನು ಬನಾನಾ ಮಿಲ್ಕ್ ಶೇಕೆ ಮಾಡಿದ್ದೀನಿ. ಒಂದು ರೀತಿಯ ಬನಾನಾ ಮಿಲ್ಕ್ ಶೇಕ್ ರೆಡಿ. ಡ್ರೈ ಫ್ರೂಟ್ ಜೊತೆ ಬನಾನಾ ಮಿಲ್ಕ್ ಶೇಕು ಹೇಗೆ ಮಾಡಿದ್ವು ಅಂತ ನೋಡಿದ್ರಲ್ವಾ. ಈಗ ದಾಳಿಂಬೆ ಜೊತೆ ಬನಾನಾ ಮಿಲ್ಕ್ ಶೇಕ್ ಹೇಗೆ ಮಾಡೋದಂತ ನೋಡೋಣ. ಅದೇ ಜಾರ್ಗೆ ಹಾಕಿದ್ದೀನಿ, ಜಾರೇನು ತೊಳೆದಿಲ್ಲ, ಯಾಕಂದರೆ ಅವಾಗಲೇ ಡ್ರೈ ಫ್ರೂಟ್ ಜೊತೆ ಮಾಡಿದ್ದೆನಲ್ಲ ಅದೇ ಜಾರ್ಗೆ ಇವಾಗ ಬನಾನಾ ಹಾಕ್ತಿದ್ದೀನಿ. ಬನಾನಾ ಒಂದು ದಾಳಿಂಬೆ ತಗೊಂಡಿದ್ದೆ, ಒಂದು ದಾಳಿಂಬೆನೆ ಸುಲಿದು ಹಾಕ್ತಾಯಿದ್ದೀನಿ. ಬನಾನಾ ಜಾಸ್ತಿ ಇತ್ತು ಮನೇಲಿ, ಹಂಗಾಗಿ ಬನಾನಾ ಮಿಲ್ಕ್ ಶೇಕ್ ಮಾಡೋದನ್ನೇ ತೋರಿಸ್ತಾ ಇದ್ದೀನಿ. ಮತ್ತು ಸಕ್ಕರೆ, ಅವಾಗೆ ನಾನು ಬೆಲ್ಲ ಹಾಕಿದ್ದೆ. ಈಗ ಕೆಲವರು ಬೆಲ್ಲ ಇಷ್ಟ ಆಗಿಲ್ಲ ಅಂದರೆ ಸಕ್ಕರೆನೂ ಹಾಕೋಬೋದು. ಹಂಗಾಗಿ ನಾನು ಒಂದು ಅರ್ಧ ಬೌಲಷ್ಟು ಸಕ್ಕರೆ ಹಾಕಿದ್ದೀನಿ. 2 ರಿಂದ 3 ಏಲಕ್ಕಿನ ಬಿಡಿಸಿ ಹಾಕೋಣ. 2 ರಿಂದ 3 ಏಲಕ್ಕಿನ ಬಿಡಿಸಿ ಹಾಕಿದ್ದೀನಿ ನೋಡಿ. ಈಗ ಯಾವ ಜ್ಯೂಸ್ ಕುಡಿದ್ರೂ ಸಾಕಾಗಲ್ಲ, ಏನಾದರೂ ಕುಡಿಬೇಕಪ್ಪ ಅನ್ನಿಸ್ತಿರ್ತೈತೆ, ಬೇಸಿಗೆ ಅಲ್ವಾ. ಹಂಗಾಗಿ ಥರದ ಜ್ಯೂಸ್ಗಳನ್ನ ಮಾಡ್ಕೊಂಡು ಕುಡಿಬೇಕು. ಹೊರ್ಗಡೆ ಹೋಗಿ ಒಂದು ಜ್ಯೂಸ್ಗೆ ಅಷ್ಟು ಕಾಸ್ಟ್ಲಿ ಕೊಟ್ಟು ಕುಡಿಯೋದಕ್ಕಿಂತ ಮನೆಯಲ್ಲೇ ಏನಿರುತ್ತೆ ಅದನ್ನು ಮಾಡ್ಕೊಂಡು ಕುಡಿದ್ರೆ ಆರೋಗ್ಯಕ್ಕೂ ಒಳ್ಳೆಯದು, ಮತ್ತು ಖರ್ಚು ಕಮ್ಮಿ ಆಗುತ್ತೆ. ಮನೇಲಿ ಮಾಡೋದ್ರಿಂದ ಅಷ್ಟೇನು ಖರ್ಚು ಬರೋಲ್ಲ. ಹಾಗಾಗಿ ದಯವಿಟ್ಟು ಮನೆಯಲ್ಲೇ ಜ್ಯೂಸ್ಗಳನ್ನ ಮಾಡ್ಕೊಂಡು ಕುಡಿಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಹಾಲು ಒಂದು ಅರ್ಧ ಗ್ಲಾಸ್ ಹಾಕಿದ್ದೀನಿ, ಬೇಕಂದರೆ ಮತ್ತೆ ಹಾಕ್ಕೊಳ್ಳೋಣ. ದಾಳಿಂಬ್ರೆಲ್ಲೂ ನೀರಿರೋದ್ರಿಂದ ಹಾಲು ಸ್ವಲ್ಪ ನೋಡ್ಕೊಂಡೇ ಹಾಕೋಣ. ದಾಳಿಂಬೆ ಮಿಲ್ಕ್ ಶೇಕ್ ರೆಡಿಯಾಗಿದ್ದೇನೆ ನೋಡಿ. ಕಲರೂ ಎಷ್ಟು ಕಲರ್ ಡಿಫ್ರೆಂಟಾಗಿ ಕಾಣುತ್ತೆ. ನಾನು ಒಂದು ದಾಳಿಂಬೆ ಹಾಕಿದ್ದೆ, ನಿಮಗೆ ಬೇಕು ಅಂದರೆ ಇನ್ನೂ ದಾಳಿಂಬೆ ಜಾಸ್ತಿ ಹಾಕ್ಕೊಳ್ಳಿ. ನನಗೆ ಬನಾನಾ ಜಾಸ್ತಿ ಆಯಿತು, ಹಾಗಾಗಿ ಬನಾನಾ ಜಾಸ್ತಿ ಹಾಕಿ ದಾಳಿಂಬೆ ಸ್ವಲ್ಪ ಕಮ್ಮಿನೇ ಹಾಕಿದ್ದೆ.
ನಿಮ್ಗಿನ್ನೂ ಕಲರ್ ಬೇಕಂದರೆ ದಾಳಿಂಬೆ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಗ್ಲಾಸ್ಗೆ ಹಾಕೋಣ. ಈ ಗ್ಲಾಸ್ಗೆ ಹಾಕೊಂಡು ನೋಡಿ ಎಷ್ಟು ಚೆನ್ನಾಗಿದೆ ಜ್ಯೂಸು. ನೋಡ್ತಾ ಇದ್ರೆ ಆಲೆ ಬಾಯಲ್ಲಿ ಬಂದ್ಬಿಡುತ್ತೆ ನೀರು. ಮೇಲ್ಗಡೆ ಸ್ವಲ್ಪ ದಾಳಿಂಬೆ ಹಾಕೋಣ. ಶುಚಿ ರುಚಿ ಎರಡೂ ಇದೆ ನಮ್ಮ ಜ್ಯೂಸಲ್ಲಿ. ಹಾಗಾಗಿ ನೋಡೋದಕ್ಕೂ ಚೆನ್ನಾಗಿರಬೇಕು, ಟೇಸ್ಟ್ ಇರಬೇಕು. ಹಾಗಾಗಿ ನಾನು ದಾಳಿಂಬೆಯನ್ನು ಮೇಲ್ಗಡೆ ಉದುರಿಸ್ತೀನಿ. ಕುಡಿತಾ ಇದ್ದರೆ ಹಾಗೆ ದಾಳಿಂಬೆ ಬೀಜ ಬಾಯಿಗೆ ಸಿಗುತ್ತಾ ಇರುತ್ತಲ್ವ, ಅದನ್ನು ತಿಂದ್ಕೊಂಡು ಜ್ಯೂಸು ಕುಡ್ಕೊಂಡ್ರೆ ಇನ್ನೂ ಒಂದು ಲೋಟ ಬೇಕು ಅಂತಿರ್ತಾರೆ. ಈಗ ಓರಿಯೋ ಬಿಸ್ಕೆಟ್ ಜೊತೆ ಬನಾನಾ ಮಿಲ್ಕ್ ಶೇಕ್ ಹೇಗೆ ಮಾಡೋದಂತ ನೋಡೋಣ. ನಾನು 4 ಓರಿಯೋ ಬಿಸ್ಕೆಟ್ ತೊಗೊಂಡಿದ್ದೀನಿ. ನೀವು ಜಾಸ್ತಿ ಮಾಡೋದಾದರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಮಾಡ್ತಿದ್ದೀನಿ, ಅದರಿಂದ 4 ತೊಗೊಂಡಿದ್ದೀನಿ. ತೊಗೊಂಡಿರೋ ಬಿಸ್ಕೆಟ ಕಟ್ ಮಾಡಿ ಹಾಕೋಣ. ನಾನು 2 ಬಾಳೆಹಣ್ಣು ಹಚ್ಚಿಟ್ಕೊಂಡಿದ್ದೆ. ಚಿಕ್ಕದು 2 ಬಾಳೆಹಣ್ಣು ತೊಗೊಂಡಿದ್ದೀನಿ. ನೀವು ಪಚ್ಚ ಬಾಳೆಹಣ್ಣು ಇದ್ದರೆ ಅದನ್ನು ತಗೋಬೋದು. ನಾನು ಏಲಕ್ಕಿ ಬಾಳೆ ಇತ್ತು ಅದನ್ನು ತೊಗೊಂಡು ಮಾಡ್ತಾಯಿದ್ದೀನಿ. ಮತ್ತು ಸ್ವಲ್ಪ ಬೆಲ್ಲ. ಬಿಸ್ಕೆಟಲ್ಲಿ ಕ್ರೀಮ್ ಇರೋದ್ರಿಂದ ಅದು ಜಾಸ್ತಿ ಬೆಲ್ಲ ಏನು ಬೇಕಾಗಿರಲ್ಲ, ಸ್ವಲ್ಪ ಹಾಕಿದರೆ ಸಾಕು. 2 ಏಲಕ್ಕಿನ ಸುಲಿದು ಸಿಪ್ಪೆ ಸುಲಿದು ಬೀಜ ಇಟ್ಟಿದ್ದೀನಿ ನೋಡಿ. 2 ಏಲಕ್ಕಿ ಹಾಕ್ತಿದ್ದೀನಿ. ಅರ್ಧ ಕಪ್ ಹಾಲು ಹಾಕೋಣ. ಈಗ ಮಿಕ್ಸಿಗೆ ಹಾಕ್ಕೊಂಡು ಬರೋಣ. ಓರಿಯೋ ಬಿಸ್ಕೆಟ್ ಜೊತೆ ಬನಾನಾ ಮಿಲ್ಕ್ ಶೇಕು ರೆಡಿಯಾಗಿದೆ. ಈಗ ಗ್ಲಾಸ್ಗೆ ಹಾಕೋಣ. ನೋಡಿ ಎಷ್ಟು ಕಲರಾಗಿ ಬಿಸ್ಕೆಟ್ ಕಲರ್ ಎಷ್ಟು ಚೆನ್ನಾಗಿ ಕಾಣುತ್ತೆ. ಇದಕ್ಕೆ ನೀವು ಚಾಕ್ಲೇಟ್ ಹಾಕಿದರೆ ಚಾಕ್ಲೇಟ್ ಫ್ಲೇವರ್ ಆಗುತ್ತೆ, ಬಿಸ್ಕೆಟ್ ಹಾಕಿದರೆ ಬಿಸ್ಕೆಟ್ ಫ್ಲೇವರ್ ಆಗುತ್ತೆ. ಇವತ್ತು ನಾನು ಓರಿಯೋ ಬಿಸ್ಕೆಟ್ ಹಾಕಿದ್ದೀನಿ. ಸರ್ವ್ ಮಾಡೋಣ. ಈಗ ನಾನು ಸರ್ವ್ ಮಾಡ್ತಾಯಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ. ಓರಿಯೋ ಬಿಸ್ಕೆಟ್ ಜೊತೆ ಬನಾನಾ ಹಾಕಿರೋದ್ರಿಂದನೇ ಕಲರ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಶೇಕ್ ಅಂದರೆ ಸ್ವಲ್ಪ ಗಟ್ಟಿನೇ ಇರಬೇಕು, ತಿಕ್ನೆಸ್ ಇದೇ ಇರಬೇಕು. ಜಾಸ್ತಿ ಹಾಲು ಹಾಕ್ಬಾರ್ದು. ಹಾಲು ಹಾಕಿರೋದು ನೀರಾಗ್ಬಿಡುತ್ತೆ, ಚೆನ್ನಾಗಿರಲ್ಲ. ಸ್ವಲ್ಪ ಗಟ್ಟಿಯಾಗೇ ಇರಲಿ. ಯಾವುದೇ ಶೇಕ್ ಮಾಡಿಕೊಂಡ್ರು ಅಷ್ಟೇ ಸ್ವಲ್ಪ ಗಟ್ಟಿಯಾಗಿರಲಿ. ಮೇಲ್ಗಡೆ ನಾನು ಇದು ಓರಿಯೋ ಬಿಸ್ಕೆಟು ಆಗಿರೋದ್ರಿಂದ ಓರಿಯೋ ಬಿಸ್ಕೆಟ್ ಇಡ್ತೀನಿ. ನೋಡೋಕ್ಕೆ ಕಲರ್ಫುಲ್ಲಾಗಿ ಕಾಣುತ್ತೆ. ಬಿಸ್ಕೆಟ್ ಮೇಲೆ ಇಟ್ಟಿದ್ದೀನಿ ನೋಡಿ. ಕುಡಿಯೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸೂಪರಾಗಿರುತ್ತೆ. ನಾನು 3 ರೀತಿಯಾದಂಥ ಇವತ್ತು ಬನಾನಾ ಮಿಲ್ಕ್ ಶೇಕ್ ಮಾಡಿ ತೋರಿಸಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್.